ಇಲ್ಲ, ಅವರು ಪತ್ರಕರ್ತರು ತಾವೆಲ್ಲರೂ ಕೂಡ ಅವ್ರಿಗೆ ಕೇಳ್ತಾ ಇದ್ರಿ ಅಲ್ಲಿ, ಸರ್ ಚಾಮರಾಜ ಕ್ಷೇತ್ರದ್ದು ಏನು ಅವ್ರು ಏನು ಮಾತಾಡ್ತಾನೇ ಇಲ್ಲ. ಅವರು ಸುಮ್ಮನೆ ನಿಮ್ಮನ್ನೇ ನೋಡ್ತಾ ಇದ್ರು. ಅವರು ನಾನು ಈ ಊರಿನವ್ನಲ್ಲ ಅಂದ್ಬಿಟ್ರು. ಅಲ್ಲ, ನಾನು ಈ ಊರಿನವ್ನಲ್ಲ ಅಂದ್ಬಿಟ್ರು. ಹಾಗಾಗಿ ಅದ್ರ ಏನೇ ಬೇಕಾದ್ರೆ ಅರ್ಥ ಬರ್ಬೋದು ಅದರಲ್ಲಿ. ಬಟ್ ಅವರು ವಿರೋಧ ಪಕ್ಷದ ನಾಯಕರು, ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು. ಮೈಸೂರಿನಲ್ಲಿ ಯಾರ್ಯಾರು ಮುಖಂಡರು ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅಂತ ಅವ್ರು ತುಂಬ ಚೆನ್ನಾಗಿ ಗೊತ್ತಾಗಿದೆ. ಅವ್ರು ನಿರ್ಧಾರ ಕೈಗೊಳ್ತಾರೆ. ಅದ್ರ ಬಗ್ಗೆ ನಾವು ಹೆಚ್ಚು ಸಾರ್ವಜನಿಕವಾಗಿ ಚರ್ಚೆ ಮಾಡೋದು ಬೇಡಿ. ಆಕಾಂಕ್ಷಿಗಳ ಬಗ್ಗೆ ಆಗಲಿ, ಈ ಒಂದು ಚುನಾವಣೆ ಬಗ್ಗೆ ಸದ್ಯಕ್ಕೇನೂ ಇಲ್ಲ. ನಾವು ಪಕ್ಷ ಕಟ್ಟಬೇಕು ಸ್ಟ್ರಾಂಗಾಗಿ. ಈ ಕೆಟ್ಟ ಸರ್ಕಾರ ಹೋಗಬೇಕಾದ್ರೆ ನಾವೆಲ್ಲ ಏನೇನು ಸಿದ್ಧತೆ ಮಾಡ್ಕೊಳ್ಬೇಕು, ಜನರ ಮನಸ್ಸನ್ನು, ಮತದಾರ ಮನಸ್ಸನ್ನು ನಾವು ಯಾವ ರೀತಿ ಗೆಲ್ಲಬೇಕು, ಅದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡ್ತೀವಿ ಹೊರತು ಇದ್ರ ಬಗ್ಗೆ ಚರ್ಚೆ ಮಾಡಿ ಮಾತಾಡಿ ಕಾಲಹರಣ ಮಾಡಲಿಕ್ಕೆ ನಾನಂತೂ ಸಿದ್ಧ ಇಲ್ಲ. ಹಾಗಾಗಿ ಎಲ್ಲ ನಮ್ಮ ಮುಖಂಡರುಗಳು ಪಕ್ಷ ಕಟ್ಟೋ ರೀತಿಯಲ್ಲಿ ಮುಂದೆ, ಏಕೆಂದರೆ ಓವರ್ ಕಾನ್ಫಿಡೆನ್ಸ್ ನಮ್ಗೆ ಯಾರಿಗೂ ಬೇಡ. ಖಂಡಿತ ಇದೆ. ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ನಿಮ್ಮ ಕಳೆದ ಬಾರಿ ನೋಡಿ, ಅಲ್ಲಿ ರಾಜ್ಯಸಭಾ ಮೆಂಬರ್ಗಳನ್ನ ಮಾಡಿದ್ರು ಇಬ್ಬರನ್ನ. ಯಾರು ಗೊತ್ತಿತ್ತು ರಾಜ್ಯದಲ್ಲಿ ಅವರು ಇಬ್ಬರನ್ನ ಮಾಡ್ತಾರೆ ಅಂತ? ಈಗ ಒಂದು 2 ವರ್ಷದ ಹಿಂದೆ ಆ ರೀತಿ ಮಾಡ್ತಾರೆ. ಇವತ್ತು ರಾಜ್ಯಸಭಾ ಮೆಂಬರ್ಗಳನ್ನ ಯಾರ್ಯಾರನ್ನು ಮಾಡಿದ್ದಾರೆ ಇವತ್ತು ನಿಮ್ಗೆ ಗೊತ್ತಿದೆ. ಇವತ್ತು ಸುಧಾಮೂರ್ತಿ ಅವರು ಇರ್ಬೋದು, ಅಂದರೆ ರಾಜ್ಯದಲ್ಲಿ ಇಲ್ದಿರೋರನ್ನು ಕೂಡ ತಗೊಳ್ಳುವಂಥ ಸಂದರ್ಭದಲ್ಲಿ ನಮ್ಮಂಥ ಹಿರಿಯ ಮತ್ತು ಪಕ್ಷಕ್ಕೆ ತ್ಯಾಗ ಮಾಡೋರನ್ನ ಸ್ವಲ್ಪ ಆ ಸಂದರ್ಭದಲ್ಲಿ ಮರ್ತಂಗೆ ಕಾಣುತ್ತೆ. ಬಟ್ ಇನ್ನು ಮುಂದಿನ ದಿವಸಗಳಲ್ಲಿ ಅದು ಆಗಲ್ಲ. ಏಕೆಂದರೆ ಇಳೆಯರಾಜವ್ರು ಕೊಟ್ಟಿದ್ದಾರೆ, ಅವರೆಲ್ಲ ಒಂದು ಔಟ್ಸ್ಟ್ಯಾಂಡಿಂಗ್ ಫಿಗರ್ಸ್ ಅಂತ ಕೊಟ್ಟಿದ್ದಾರೆ. ಬಟ್ ಕೊಡೋವಂಥ ಸಂದರ್ಭದಲ್ಲಿ ಪಕ್ಷಕ್ಕೆ ದುಡಿದವ್ರಿಗೆ ಸ್ವಲ್ಪ ಎಲ್ಲೋ ಒಂದು ರೀತಿಯಲ್ಲಿ ಅನ್ಯಾಯ ಆಗಿದೆ. ಅದನ್ನು ಸರಿಪಡಿಸ್ತಾರೆ. ನಮ್ಮ ಪಕ್ಷ ಖಂಡಿತವಾಗಿಯೂ ಅದನ್ನು ಸರಿಪಡಿಸುತ್ತೆ. ಅದು ನನ್ನಂಥ ಒಬ್ಬ ನಿಷ್ಠಾವಂತ ಮತ್ತು ತ್ಯಾಗಮಯಿಗೆ ಖಂಡಿತವಾಗಿಯೂ ಮುಂದಿನ ದಿವಸಗಳಲ್ಲಿ ಎಲ್ಲ ರೀತಿಯಾದಂಥ ಅವಕಾಶ ಕೊಡ್ತಾರೆ ಅಂತ ನಮ್ಮ ಪಕ್ಷದ ಬಗ್ಗೆ, ನಮ್ಮ ಪಕ್ಷದ ವರಿಷ್ಠರ ಬಗ್ಗೆ ನಂಗೆ ಬಹಳ ಅಪಾರವಾದ ಗೌರವ ಇದೆ. ಜೈ ಹಿಂದ್, ಜೈ ಕರ್ನಾಟಕ.